ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇನ್ನೇನು ಶುರುವಾಗ್ತಾ ಇದೆ. ಆದರೆ ಅದಕ್ಕಿಂತ ಮೊದಲು ಈ ಬೆಂಗಳೂರಿನಲ್ಲಿ ರಾಜ್ಯಪಾಲರು ಧ್ವಜಾರೋಹಣ ಮಾಡಿದರು, ಮಾತಾಡಿದ್ರು. ಈಗ ಪಥಸಂಚಲನ ನಡೀತಾ ಇದೆ. ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಪೊಲೀಸ್ ಸಿಬ್ಬಂದಿ, NCC ಕೆಡೆಟ್ಗಳು, NSSನವರು, ಹೀಗೆ ಪ್ರತಿ ವರ್ಷ ಬಹಳ ಸಡಗರದಿಂದ ಸಂಭ್ರಮದಿಂದ, ಯಾಕಂದರೆ ನಾನು ಹೇಳ್ತಾ ಇದ್ದೆ, ನಮ್ಮ ದೇಶದ ಸಂವಿಧಾನ, ನಮ್ಮ ಸಾರ್ವಭೌಮತ್ವ ಅದೆಲ್ಲವನ್ನು ಕೂಡ ನೆನಪಿಸುವಂಥ, ಅದೆಷ್ಟರ ಮಟ್ಟಿಗೆ ಶ್ರೇಷ್ಠ ಅಂತ ತೋರಿಸುವಂಥ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಶ್ವಾನದಳವೂ ಕೂಡ ಜೊತೆಗೆ ಹೆಜ್ಜೆ ಇಡ್ತಿರೋದು. ಈ ಶ್ವಾನದಳ ನೋಡಿದಂಥ ಸಂದರ್ಭದಲ್ಲಿ ನಮ್ಮದೊಂದು ಕಥೆನ ಹೇಳಲೇಬೇಕು. ಯಾಕಂದರೆ ನಾವು ಪ್ರತಿ ವರ್ಷ ಪೊಲೀಸ್ ಅವಾರ್ಡ್ ಕೊಡ್ತೀವಿ. ಪೊಲೀಸ್ ಅವಾರ್ಡಲ್ಲಿ ಶ್ವಾನಕ್ಕೂ ಕೂಡ ಒಂದು ಪ್ರಶಸ್ತಿ ಇರುತ್ತೆ. ಯಾಕಂದರೆ ಶೌರ್ಯಕ್ಕೂ ನಾವು ನಿಜವಾಗ್ಲೂ ಶ್ವಾನ ಶೌರ್ಯ ಸಾಮಾನ್ಯ ಅಲ್ಲ ಅದು. ಯಾಕಂದರೆ ಎಲ್ಲಿ ತನಕ ಈ ಪೊಲೀಸ್ ಒಂದು ವ್ಯವಸ್ಥೆ ಅಲ್ಲಿ ನಿಂತು ಬಿಡುತ್ತಲ್ಲ, ಮುಂದೆ ದಾರಿ ತೋಚದೇ, ದಾರಿ ತೋರಿಸುವಂಥದ್ದೇನು ಅಂತಂದರೆ ಶ್ವಾನ. ಸೊ ಹೀಗಾಗಿ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು ಮಾಣಿಕ್ ಷಾ ಪರೇಡ್ ಮೈದಾನದಿಂದ. ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಬಂಧುಗಳೇ, NCC ಸೀನಿಯರ್ ಅಂಡರ್ ಆಫೀಸರ್ ಅನಿಲ್ ಬಿ ಅವರ ಮುಂದಾಳತ್ವದಲ್ಲಿ ಶಿಸ್ತು, ಶ್ರಮ, ಸಂಯಮದ ಸಮ್ಮಿಲನ ಈ ಪಥ ಸಂಚಲನ. ಸೇನೆ, ಏರ್ಫೋರ್ಸ್, NCC, NSS ಹೀಗೆ 1400 ಶಾಲಾ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. 77ನೇ ಗಣರಾಜ್ಯೋತ್ಸವ ಅನ್ನುವಂಥದ್ದು ಬಹಳ ಸಂಭ್ರಮದಿಂದ ನಡೀತಾ ಇದೆ. ಇಲ್ಲಿ ಸೇನೆಯವರು ಸೇರಿಕೊಂಡಿದ್ದಾರೆ, ಈ ಅರೆಸೇನಾ ತುಕಡಿಗಳು, ಪೊಲೀಸರು, NCCಯವರು, NSS ಕೆಡೆಟ್ಗಳು, ಜೊತೆಗೆ ವಿದ್ಯಾರ್ಥಿಗಳು. ಈ ರೀತಿ ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಬಾರಿ ತಮಿಳುನಾಡು ಪೊಲೀಸರು ಕೂಡ ಈ ಸರಿ ಪಾಲ್ಗೊಂಡಿರೋದು. ಈ ಸರಿ ತಮಿಳುನಾಡು ಪೊಲೀಸರು ಕೂಡ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಮೊದಲ ಬಾರಿ, ಅದೊಂದು ವಿಶೇಷ. ಸೇನೆಯವ್ರ ಜೊತೆಗೆ CRPF ಜೊತೆಗೆ NCC ಕೆಡೆಟ್ಗಳು, ಸೇವಾದಳದವರು, ಮಕ್ಕಳ ಜೊತೆಗೆ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಆ ಕೆಡೆಟ್ಗಳ ಜೊತೆಗೆ ಇವರು ಕೂಡ ಹೆಜ್ಜೆ ಹಾಕೋದು ಭಾಳ ವರ್ಣರಂಜಿತ ಕಾರ್ಯಕ್ರಮ ಇದು. ಇದನ್ನು ನೋಡೋಕ್ಕೆ ಒಂದು ಚಂದ. ಇದಾದ ಮೇಲೆ ದಿಲ್ಲಿದಂತೂ ಬಿಡಿ, ಅದು ಒಂದು ಅದ್ಭುತ. ಅದು ನಮ್ಮ ದೇಶ ನಮಗೊಂದೇನೋ ಒಂಥರ ಪ್ರತಿಮಾ, ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಅದು ನೋಡೋದಂಥ ಸಂದರ್ಭದಲ್ಲಿ. ಅರೆ ನಮ್ಮದು ವ್ಯವಸ್ಥೆ ಎಷ್ಟಿದೆಯಾ, ಶೂನ್ಯದಿಂದ ನಾವೆಲ್ಲ ಮಾಡ್ಕೊಂಡಿರೋದು, ನಾವೆಲ್ಲ ಸ್ಕ್ರ್ಯಾಚಲ್ಲಿದ್ದಂಥವ್ರು. ನಾವು ಶೂನ್ಯದಿಂದ ಸಾಮ್ರಾಜ್ಯ ಸೃಷ್ಟಿ ಮಾಡುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಈ ಪ್ರತಿಯೊಂದೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲೇನೇ ಕ್ಷಿಪಣಿಗಳನ್ನು ಮಾಡ್ತಾಯಿದ್ದೀವಿ, ಇಲ್ಲೇನೇ ಅದ್ಭುತವಾದಂಥ ಯಂತ್ರಗಳನ್ನು ಮಾಡ್ತಾಯಿದ್ದೀವಿ. ಸಾಮಾನ್ಯ ಸಂಗತಿ ಅಲ್ಲ ಅದು. ಯಾಕಂದರೆ ಈ ಕ್ರಯೋಜನಿಕ್ ರಾಕೆಟನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಮೆರಿಕ ಎಷ್ಟು ನಾಟಕ ಆಡಿಬಿಡ್ತು ಅದನ್ನು ನಾವು ನೋಡಿದ್ದೀವಿ. ರಷ್ಯಾ ಕೊಡ್ತೀವಿ ಅಂತ ಮುಂದೆ ಬಂದಾಗ ಅಮೆರಿಕ ಅಡ್ಡಗಾಲ ಹಾಕ್ತು. ಇದೇ ಇವಾಗೇನು ನಡೀತಾ ಇದೆಯಲ್ಲ, ಟ್ರಂಪ್ ಏನು ಮಾಡ್ತಾ ಇದ್ದಾರಲ್ಲ, ಈ ರೀತಿ ಕೀಟ್ಲೆಗಳನ್ನು, ಕಿತಿಮಿಗಳನ್ನು ಮೊದಲಿಂದನೂ ಕೂಡ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಅಮೆರಿಕ ಮಾಡ್ತಾನೆ ಬಂದಿದೆ. ಪ್ರಶ್ನೆ ಬೇರೆ. ಆದರೆ ನಾವು ಎದೆಗುಂದಲಿಲ್ಲ. ಈಗಲೂ ನೆನಪಿದೆ ನನಗೆ, ಏನು ಅಂದರೆ ಈ ಭಾರತೀಯ ವಿಜ್ಞಾನಿಗಳು ಯೋಚನೆ ಮಾಡಿದ್ರಂತ ಏನು ಮಾಡಬೇಕು, 5 ವರ್ಷ ಪ್ಲ್ಯಾನ್ ಮಾಡಿಕೊಂಡ್ರು. ಆದರೆ 5 ವರ್ಷ ಪ್ಲ್ಯಾನ್ ಮಾಡಿ 3.5 ವರ್ಷದಲ್ಲೇ ಕ್ರಯೋಜನಿಕ್ ಇಂಜಿನ್ ಸಿದ್ಧವಾಯಿತು. ಸೊ ಇದು ಸಂಗತಿ. ಚೈನಾ ಅದನ್ನು ಹೆಂಗೆ ಗಳಿಸ್ತು ಅಂತಂದ್ರೆ ಅಮೆರಿಕದಿಂದ ಕದ್ದಿದ್ದು, ಅದು ನಾವು ಕದಿಲಿಲ್ಲ, ತಯಾರು ಮಾಡಿದ್ದು. ಎಂಥ ಸ್ಥಿತಿ ಬರುತ್ತೆ ಅಂತಂದ್ರೆ ಅದನ್ನೇ ಹೇಳೋದು, ಈ ಕಾಲಚಕ್ರ ತಿರುಗ್ತಾ ಇರುತ್ತೆ ಅಂತ. ಯಾವುದಕ್ಕೆ ಅಡ್ಡಗಾಲ ಹಾಕ್ತಲ್ಲ ಅಮೆರಿಕ, ಆ ಅಮೇರಿಕದ ಉಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ನೀವು ಉಡಾವಣೆ ಮಾಡಿಕೊಡಿ ಅಂಥೇಳಿ ಸ್ಯಾಟಲೈಟ್ಗಳನ್ನ ಕೊಡ್ತಲ್ಲ, ಅದನ್ನು ಉಡಾವಣೆ ಮಾಡಿದ್ದು ಅಮೇರಿಕ. ಯಾವುದಕ್ಕೆ ತಡೆ ಒಡ್ಡಿತ್ತಲ್ಲ ಅದೇ ಕ್ರಯೋಜನಿಕ್ ಇದನ್ನು ಬಳಸ್ಬಿಟ್ಟು ನಾವು. ಅಂದರೆ ಹೆಂಗಿರುತ್ತೆ ಅಂತ ಭಾರತ, ಹಾಗೆ ಭಾರತ ಎಲ್ಲವನ್ನೂ ಕೂಡ ಅದು ಪಡೆದಿರೋದು ಅನ್ನೋದಕ್ಕಿಂತ ಗಳಿಸಿರೋದು ನಿಜ. ಅಂದರೆ ಈಗಂತೂ ಸಮೃದ್ಧಿಯ ಮಂತ್ರ ನಮ್ಮದು ಆತ್ಮನಿರ್ಭರ ಭಾರತ ಆಗಿದೆ. ಹಾಗಾಗಿ ಇತಿಹಾಸದ ಒಂದು ಭಾಗ ನಾವು ನೋಡಿದ್ರಿ. ಆದರೆ ಈಗ ವಾಸ್ತವ ನಾವು ಗಮನಿಸ್ತಾ ಹೋದಾಗ ನಾವು ಪ್ರತಿ ಕ್ಷೇತ್ರದಲ್ಲೂ ಕೂಡ ಆತ್ಮನಿರ್ಭರ ಆಗ್ತಾ ಇದೀವಿ. ನಮ್ಮದೇ ಒಂದು ಬಾಹ್ಯಾಕಾಶ ನಿಲ್ದಾಣ ಮಾಡಬೇಕು ಅನ್ನುವಂಥ ಕನಸನ್ನು ನನಸಾಗಿಸುವತ್ತ ಈಗಾಗಲೇ ಹೆಜ್ಜೆ ಕೂಡ ಇಟ್ಟಾಗಿದೆ. ಅಂತಹ ಒಂದು ಆ ಸಾಧ್ಯತೆಗಳಿಗೆ ಈಗ ಸಾಕ್ಷಿ ಆಗ್ತಾ ಇದೆ ಭಾರತ. ಹಾಗಾಗಿಯೇ ಇವತ್ತಿನ ಭಾರತ ಅದು ಸದೃಢ ಭಾರತ, ಸಮೃದ್ಧ ಭಾರತ, ಜೊತೆಗೆ ಸಂವಿಧಾನ ಬದ್ಧವಾದಂತಹ ಭಾರತ, ಅದರ ಜೊತೆಗೆ ಒಂದೇ ಮಾತರಂ ಎನ್ನುವಂತಹ ಘೋಷ ಏನಿದೆ ಅದಕ್ಕೆ ತಕ್ಕನಾದಂತಹ ಭಾರತ. ಹಾಗಾಗಿ ಪ್ರತಿ ರಾಜ್ಯದಲ್ಲೂ ಕೂಡ ನಾವು ಗಣರಾಜ್ಯೋತ್ಸವ ಅಂತೀವಿ. ಎಲ್ಲ ಗಣಗಳನ್ನ ಒಗ್ಗೂಡಿಸಿದಂತಹ ದಿನ, ಅಂದ್ರೆ ಎಲ್ಲ ರಾಜ್ಯಗಳನ್ನ ಒಗ್ಗೂಡಿಸಿದಂತಹ ದಿನ.
ಇಂತಹ ಒಂದು ಗಣರಾಜ್ಯೋತ್ಸವದ ಸಂಭ್ರಮ ರಾಜ್ಯದಲ್ಲಾಗ್ತಾ ಇದೆ. ರಾಷ್ಟ್ರದ ಗಣರಾಜ್ಯೋತ್ಸವ ಸಂಭ್ರಮಕ್ಕೀಗ ಕ್ಷಣಗಣನೆ. ಗಣರಾಜ್ಯೋತ್ಸವದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ದಿಲ್ಲಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಪಥಸಂಚಲನ ಈಗ ಮುಂದುವರೆದಿದೆ. ರಾಜ್ಯಪಾಲರು ಕೂಡ ಸುದೀರ್ಘವಾಗಿ ಮಾತಾಡಿದ್ರು, ಸಂದೇಶವನ್ನು ರವಾನಿಸಿದರು. ಹೇಳ್ತಾ ಇದ್ದೆ ಏನು ಅಂತಂದರೆ, ಈ ನವೆಂಬರ್ 26ಕ್ಕೇನೆ 49ರಲ್ಲಿ ಎಲ್ಲವೂ ಕೂಡ ರೆಡಿಯಾಗಿರುತ್ತೆ. ಆದರೆ ಅದನ್ನು ಅಧಿಕೃತವಾಗಿ ಅದು ಸ್ವೀಕಾರ ಮಾಡುವಂಥದ್ದು ಅದು ಈ ಮುಹೂರ್ತ ಒಂದು ಲೆಕ್ಕದಲ್ಲಿ. ಸೊ ಏನು ಅಂದರೆ ನಮ್ಮ ದೇಶ, ಸಂವಿಧಾನ, ಅದರ ಹಕ್ಕುಗಳು, ನಮ್ಮ ಸಾರ್ವಭೌಮತ್ವ ಇದೆಲ್ಲವೂ ಕೂಡ ಸಾರುವಂಥ, ನೆನಪಿಸುವಂಥ ಕಾರ್ಯಕ್ರಮ. ಸುಮ್ಮನೆ ನಮಗೆಲ್ಲವೂ ಕೂಡ ಸಿಕ್ಕಿಲ್ಲ. ಪುಗುಸೇಟೆ ಸಿಕ್ಕಂಥ ವಸ್ತುಗಳಾಗಿರಲಿ ಅಥವಾ ಸ್ವಾತಂತ್ರ್ಯ ಆಗಿರಲಿ ಅದು ಭಾಳ ದಿವಸ ಉಳಿಯಲ್ಲ. ಅದನ್ನು ಕಷ್ಟಪಟ್ಟು ಗಳಿಸ್ಕೊಂಡಿರೋದು ಬೆಳೆಸ್ಕೊಂಡಿರೋದು ಉಳಿಸ್ಕೋಬೇಕು. ಅದೊಂದು ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಸಾರುವಂಥದ್ದು. ದಿಲ್ಲಿನಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ನಾವು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಬಲಭಾಗದಲ್ಲಿ ದೃಶ್ಯಗಳು. ಜೊತೆಗೇನು ಅಂದರೆ ಈಗಾಗಲೇ VVIPಗಳು ಬಂದಿದ್ದಾರೆ. ಬಹಳ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ರಾಜಸ್ಥಾನ ಸುತ್ತಮುತ್ತ ಸಿಕ್ಕಿರುವಂಥ ಸ್ಫೋಟಕಗಳು, ಗಣರಾಜ್ಯೋತ್ಸವ ಅನ್ನುವಂಥದ್ದು ಇದೆಯಲ್ಲ, ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಏನಾದರೂ ಆ ಕಡೆ ಈ ಕಡೆ ಒಂದು ಚೂರು ಎಡವಟ್ಟಾದರೂ ಕೂಡ ಅದು ಭಾರತಕ್ಕೊಂದು ದೊಡ್ಡ ಮುಜುಗರ. ಆ ಮುಜುಗರ ಉಂಟು ಮಾಡಬೇಕು ಅಂತ ದುಷ್ಟಶಕ್ತಿಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತವೆ. ಪ್ರಶ್ನೆ ಬೇರೆ. ಹೀಗಾಗಿಯೇ ಈ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಚೂರೂ ಕೂಡ ಚ್ಯುತಿ ಬರಬಾರ್ದು. ಅದಕ್ಕೆ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಎಲ್ಲವನ್ನೂ ಕೂಡ ಅಳೆದು ತೂಗಿ ಸೋಸಿ ಒಳಗಡೆ ಬಿಡೋದು. ಜೊತೆಗೆ ಸರ್, ಪೊಲೀಸರಿಗೆ ಈ ಬಾರಿ ಹೊಸದೊಂದು ಕಣ್ಣು ಸಿಗ್ತಾ ಇದೆ. ಒಂದು ಹೊಸ ಕನ್ನಡಕ, ಅದು ಈ ಫೇಶಿಯಲ್ ರೆಕಗ್ನಿಷನ್ ಮಾಡುವಂತಹ ಒಂದು ಕನ್ನಡಕ. ಆ ಕನ್ನಡಕದ ಮೂಲಕ ಅಂದ್ರೆ ಎಲ್ಲರ ಅಲ್ಲಿ ಏನೇ ಆಗ್ತಾ ಇದ್ರು ಕೂಡ ಆ ಫೇಸ್ ಅನ್ನ ರೆಕಗ್ನೈಸ್ ಮಾಡಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಅನಾಹುತಗಳಾಗದಂತೆ ತಡೆಯೋದಕ್ಕೆ ದೆಹಲಿ ಪೊಲೀಸರಿಗೆ ಇದೇ ಮೊದಲ ಬಾರಿಗೆ ಈ ಫೇಶಿಯಲ್ ರೆಕಗ್ನಿಷನ್ ಮತ್ತು ಥರ್ಮಲ್ ಇಮೇಜಿಂಗ್ ತಂತ್ರಜ್ಞಾನ ಹೊಂದಿರುವಂತಹ ಈ AI ಆಧಾರಿತ ಸ್ಮಾರ್ಟ್ ಕನ್ನಡಕವನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಭದ್ರತೆಗೆ ಬಹಳಷ್ಟು ಒಂದು ಆದ್ಯತೆಯನ್ನ ಕೊಡಲಾಗಿದೆ. ಹೌದು. ಅಂದ್ರೆ ಪ್ರತಿಭೆ, ನೀವು ಹೇಳಿದಾಗ ನಾನು ಗ್ರಹಿಸಿದ್ದು ಅದು ಹಾಗೆ ಇದೆ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಈಗ ನೋಡಿ, ಈ ರಕ್ಷಣಾ ಪಡೆಗಳು ಜೊತೆಗೆ ಈ VVIP ನಾಯಕರನ್ನ ಕಾಯುವಂಥವ್ರು ಕಣ್ಣಿಗೆ ಕನ್ನಡಕ ಹಾಕೊಂಡಿರ್ತಾರಲ್ಲ, ಅವ್ರು ಯಾಕೆ ಕಪ್ಪು ಕನ್ನಡಕ ಹಾಕೊಂಡಿರ್ತಾರೆ ಅಂತಂದರೆ ಎದುರುಗಡೆ ಇದ್ದಂಥವ್ರ ನಾವು ಯಾವ ಕಡೆ ಕಣ್ಣು ತಿರುಗಿಸ್ತೀವಿ ಅಂತ ಗೊತ್ತಾಗಬಾರ್ದು. ಆದರೆ ಪ್ರತಿಯೊಂದನ್ನು ಕೂಡ ಹದ್ದಿನ ಕಣ್ಣಿನ ರೀತಿಯಲ್ಲಿ ಅವ್ರು ಸೋಸ್ತಾ ಇರ್ತಾರೆ. ಯಾರ್ಯಾರ ಬರೀ ಏನು ಅಂದರೆ ಚಲನವಲನಗಳಲ್ಲಿ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅವ್ರಿಗೆ ಕಣ್ಣು ಸನ್ನೆಗಳಲ್ಲಿ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಆದರೆ ಈ ಬಾರಿ ನೀವು ಹೇಳ್ತಿರುವಂಥದ್ದು ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಜ. ಆ ಸ್ಮಾರ್ಟ್ ಕನ್ನಡಕ, ಈ ಶಂಕಿತರು ಯಾರಾದರೂ ಈ ಮಧ್ಯದಲ್ಲಿ ನಮ್ಮ ದೇಶಭಕ್ತರ ನಡುವೆ ಶಂಕಿತರೇನಾದರೂ ಅಡಗಿ ಕೂತಿದ್ರೆ ಅವರನ್ನ ಗುರುತಿಸುವಲ್ಲಿ ಈ ಒಂದು ಸ್ಮಾರ್ಟ್ ಕನ್ನಡಕ ಬಹಳ ಸಹಾಯಕಾರಿ. ಹಾಗಾಗಿ ಇದು ವಿಶೇಷವಾದಂತಹ ವ್ಯವಸ್ಥೆ. ಜೊತೆಗೆ ಈ ಬಾರಿ ವಿಶೇಷ ಅತಿಥಿಗಳಾಗಿ 10,000 ಜನ, ಅಂದ್ರೆ 10,000 ಸಾರ್ವಜನಿಕರು, ಅವರು ಬೇರೆ ಬೇರೆ ಕ್ಷೇತ್ರಗಳಿಂದ ಇರುವಂಥವ್ರು, ಅವರೆಲ್ಲರಿಗೂ ಕೂಡ ಆದ್ಯತೆಯನ್ನ ಕೊಡಲಾಗಿರುವಂಥದ್ದು. ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥವ್ರು, ತಂತ್ರಜ್ಞಾನದಲ್ಲಿರುವಂಥವ್ರು, ಇನೋವೇಟಿವ್ ಫೀಲ್ಡಲ್ಲಿರೋರು, ಸ್ಟಾರ್ಟಪ್ಗಳು, ಸ್ವಸಹಾಯ ಗುಂಪುಗಳು, ಕ್ರೀಡಾಳುಗಳು, ರೈತರು, ಕಾರ್ಮಿಕರು, ಅಂದ್ರೆ ಇವರೆಲ್ಲರಿಂದಲೇ ಆಗಿರುವಂಥದ್ದು ದೇಶ. ಆ ಹಿನ್ನೆಲೆಯಲ್ಲೇ ಎಲ್ಲ ಒಂದು ಕ್ಷೇತ್ರಗಳ ಪ್ರಮುಖರು ಜೊತೆಗೆ ಸಾರ್ವಜನಿಕರಿಗೂ ಕೂಡ ಈ ಅತ್ಯುತ್ತಮವಾದಂತಹ ಪ್ರದರ್ಶನದ ಭಾಗವಾಗುವುದಕ್ಕೆ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿದೆ. ಹಾಗೆ ವಂದೇ ಮಾತರಂ, ಆ ಸ್ವತಂತ್ರದ ಮಂತ್ರ ಏನಿದೆ ಅದನ್ನ ಇಟ್ಕೊಂಡು ಅದೇ ಥೀಮ್ ನಡಿಯಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಜೊತೆಗೆ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಏನಿದೆ ಅದರ ಆ ವ್ಯವಸ್ಥೆನ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಜನರಿಗೆ ಅದು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಅನಾವರಣಗೊಳಿಸುವಂತಹ ಒಂದು ಪ್ರಯತ್ನ. ಹಾಗೆ ಈ ಬಾರಿಯ ಮತ್ತೊಂದು ವಿಶೇಷ, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಬ್ಯಾಟಲ್ ವರೆ ವಿಶೇಷ ಆಕರ್ಷಣೆ. ಅಂದ್ರೆ ಯುದ್ಧ ಹೇಗೆ ನಡೆಯುತ್ತೆ, ಅಫ್ಕೋರ್ಸ್ ಯುದ್ಧ ಅಂತಂದಾಗ ನಮ್ಮ ಸಾಮರ್ಥ್ಯದ ಪ್ರದರ್ಶನ ಕೂಡ ಅಲ್ಲಿ ಭಾಗ ಆಗಿರುತ್ತೆ. ಕಟ್ಟಿಕೊಡುವಂತ ಪ್ರಯತ್ನ ಅಂದ್ರೆ ಹೇಗಿರುತ್ತೆ ಇದು ಹೊಸ ಪ್ರದರ್ಶನ. ಇದೇ ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ನಡೆಸಲಾಗ್ತಾ ಇರುವಂತದ್ದು ಕುತೂಹಲ ಇದೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಯುದ್ಧ ಭೂಮಿಯಲ್ಲಿ ಸೈನ್ಯ ಹೇಗೆ ಕಾರ್ಯಾಚರಣೆಯನ್ನ ಮಾಡುತ್ತೋ ಆ ರೀತಿ ಅದೇ ಮಾದರಿಯಲ್ಲಿ ಕರ್ತವ್ಯ ಪಥದಲ್ಲಿ ಸಾಗೋ ಮೂಲಕ ಅಲ್ಲಿರುವಂತಹ ಪ್ರೇಕ್ಷಕರಿಗೆ, ಭಾರತೀಯರಿಗೆ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಅದು ಹೇಗಿರುತ್ತೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದೆ. ಮಾಣಿಕ್ ಷಾ ಪರೇಡ್ ಮೈದಾನದ ನೇರ ದೃಶ್ಯಗಳು, ಜೊತೆಗೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಸಿದ್ಧತೆ, ಅದರ ಕ್ಷಣದ ಮಾಹಿತಿಯನ್ನ TV9 ಸ್ಕ್ರೀನ್ ಮೇಲೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಎಲ್ಲ ವಿವರಗಳನ್ನು ಕೊಟ್ರಿ. ಅಂದ್ರೆ ಈ ಬಾರಿ ಪ್ರತಿ ಬಾರಿನೂ ಕೂಡ ಏನು ಅದೇ ವೆಹಿಕಲ್ಗಳು, ಅದೇ ಕ್ಷಿಪಣಿಗಳು ಹಂಗಲ್ಲ, ಅದು ನಿಜ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿಕೊಡುವಂತ ಪ್ರಯತ್ನಗಳಿದೆಯಲ್ಲ, ಅದು ಎಷ್ಟು ಬಾರಿ ನೋಡಿದ್ರು ಮತ್ತೊಮ್ಮೆ ನೋಡಬೇಕು ಅಂತ ಆಸೆ ಆಗುತ್ತೆ. ಕರೆಕ್ಟ್. ಅದೇ ಗಣರಾಜ್ಯೋತ್ಸವದ ಜೊತೆಗೆ ಏನಂದ್ರೆ ಅದು ನೋಡ್ತಾ ನಮ್ಗೆಲ್ಲ ಒಂದ್ ಕಡೆಗೆ
ಓ ನಾವು ಸುರಕ್ಷಿತವಾದಂಥ ಕೈಗಳ ನಡುವೆ ಇದ್ದೀವಿ, ನಮ್ಮನ್ನು ರಕ್ಷಣೆ ಮಾಡುವಂಥವ್ರು ಇದ್ದಾರೆ. ಜೊತೆಗೆ ನಮ್ಮ ವ್ಯವಸ್ಥೆ ಇದೆಯಲ್ಲ, ಈಗ ಪ್ರತಿಮಾ ಏನಾದರೂ ಈ ನಮ್ಮಲ್ಲಿ ಅಹಿತಕರ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ತಕ್ಷಣ ಸೈನಿಕರು ಬಂದಲ್ಲಿ ಪಥಸಂಚಲನ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲೊಂದು ದುಷ್ಟರಿಗೊಂದು ಸಂದೇಶ ರವಾನೆ ಆಗಬೇಕು. ಸಾಮಾನ್ಯ ಜನರಿಗೆ ನಮ್ಮ ರಕ್ಷಣೆ ಇವ್ರು ಇದಾರಪ್ಪ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ದುಷ್ಟರಿಗೆ ಭಯ, ನಮಗೆ ಅಭಯ. ಸೊ ಅದರಲ್ಲೂ ಈ ದಿಲ್ಲಿನಲ್ಲಿ ಇವತ್ತು ಇವರು ಮಾಡುವಂಥದ್ದು ಇದೆಯಲ್ಲ, ಇದು ಈ ಪಥಸಂಚಲನ ಒಂದು ಲೆಕ್ಕದಲ್ಲೇನು ಅಂದರೆ ಅದು ಇಡೀ ದೇಶಕ್ಕೆ ರವಾನೆ ಆಗುವಂಥ ಒಂದು ಸ್ಪಷ್ಟ ಸಂದೇಶ ಇದು. ಅಂದರೆ ನಿಮ್ಮ ಜೊತೆಗೆ ನಾವಿದ್ದೀವಿ, ನಿಮ್ಮ ರಕ್ಷಣೆಗೆ ನಾವಿದ್ದೀವಿ, ನಿಮ್ಮ ರಕ್ಷಣೆ ನಮ್ಮ ಹೊಣೆ, ನಾವು ಬದ್ಧವಾಗಿದ್ದೀವಿ, ನಾವು ಸಿದ್ಧವಾಗಿದ್ದೀವಿ ಎನ್ನುವಂಥದ್ದು. ಸೊ ಈ ರೀತಿ ಅದನ್ನು ನೋಡ್ತಿದ್ದಂಗೆ ನಮಗೊಂದು ಭರವಸೆ ಬರುತ್ತೆ, ಪರವಾಗಿಲ್ಲಪ್ಪ ನಾವು ಸೇಫ್ ಹ್ಯಾಂಡ್ಸಲ್ಲಿದ್ದೀವಿ ಅನ್ನುವಂಥ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಮೆ ಹೇಳ್ತಾ ಇದ್ರು ಇವತ್ತಿನ ವಿಶೇಷತೆಗಳು ಏನೇನು ಅಂತ ಹೇಳಿ ಅಂತ. ಅಂದರೆ ಯುದ್ಧ ಯಾವ ರೀತಿ ಆಗುತ್ತೆ, ಆ ಯುದ್ಧದ ಸಂದರ್ಭ ಸನ್ನಿವೇಶಗಳನ್ನು ಕಟ್ಟಿಕೊಡುವಂಥ ಪ್ರಯತ್ನ. ನಾವು ಸುಮ್ಮನೆ ಏನು ಅಂದರೆ ಸಿನಿಮಾದಲ್ಲಿ ನೋಡಿರ್ತೀವಿ ಪ್ರತಿಮಾ ಯಾವ ರೀತಿ ಯುದ್ಧ ಆಗುತ್ತೆ ಏನು ಎತ್ತ ಅಂತ, ಆದರೆ ಅದನ್ನು ಅಲ್ಲೇ ನಾವು ನೋಡುವಂಥದ್ದು ಇದೆಯಲ್ಲ, ಅದ್ರ ಜೊತೆಗೆ ರಾಕೆಟ್ ವ್ಯವಸ್ಥೆ, ಈ ಸೂರ್ಯಾಸ್ತ ರಾಕೆಟ್ ಹೆಂಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರತಿಮೆ ಹೇಳ್ತಾ ಇದ್ರು. ನಮ್ಮ ರಾಕೆಟ್ ಇದೆಯಲ್ಲ, ನಮ್ಮ ರಾಕೆಟ್ ವ್ಯವಸ್ಥೆ ಈಗ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸ್ತಾ ಇದೆ. ಅದಕ್ಕೆ ಇಟ್ಟಿರುವಂಥ ಹೆಸರು ಇದೆಯಲ್ಲ ಪಿನಾಕ ಅಂತ ಅಂದರೆ ಅದು ಶಿವನ ಆಯುಧ ಅಂತಂದ್ರೆ ಅದು ಶಿವನ ಧನಸ್ಸು, ಅದರ ಹೆಸರನ್ನ ಇಟ್ಟಿರುವಂಥದ್ದು. ಈಗ ನೋಡಿ ಎಂತ ಅದ್ಭುತ. ಈಗ ನೋಡಿ ಬ್ರಹ್ಮೋಸ್ ಇದೆ, ಎಂತ ಅದ್ಭುತವಾದಂಥ ಹೆಸರು ಬ್ರಹ್ಮೋಸ್. ಈ ಬ್ರಹ್ಮಪುತ್ರ ಮತ್ತೆ ಮಾಸ್ಕೋ ನದಿಗಳ ಸಂಗಮ ಅದು ರಷ್ಯಾ ತಂತ್ರಜ್ಞಾನ ಆದರೂ ಕೂಡ ನಾವು ಇಲ್ಲೇ ತಯಾರು ಮಾಡ್ತೀವಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಕೊಡ್ತೀವಿ. ಅದು ಹೆಂಗಿದೆ ಬ್ರಹ್ಮೋಸ್ ಅಂತಂದ್ರೆ ಅದೊಂದು ಸ್ಲೀಕ್ ಕ್ಷಿಪಣಿ. ಜೊತೆಗೇನಂದ್ರೆ ಅದನ್ನು ನೀವು ಭೂಮಿಯ ಮೇಲೂ ಕೂಡ ಅದನ್ನು ಬಳಸ್ಬೋದು, ಗಾಳಿಯಲ್ಲೂ ಕೂಡ ಅದನ್ನು ಪ್ರಯೋಗಿಸ್ಬೋದು, ಜೊತೆಗೆ ಜಲದ ಮುಖಾಂತರ ಕೂಡ ಅದನ್ನು ಪ್ರಯೋಗಿಸ್ಬೋದು. ಈ ರೀತಿ ನಮ್ಮ ವಿಶೇಷತೆಗಳಿದೆಯಲ್ಲ, ಸಾಮಾನ್ಯ ಅಲ್ಲ, ಜಗತ್ತಿನ ಅತ್ಯಂತ ಸ್ಲೀಕ್ ಕ್ಷಿಪಣಿಗಳಲ್ಲಿ ಒಂದು ಬ್ರಹ್ಮೋಸ್ ಬಿಟ್ಟರೆ ಖಂಡಿತವಾಗಲೂ ಬ್ರಹ್ಮಾಸ್ತ್ರವೇ. ಫೇಲ್ ಆಗುವಂಥ ಸಾಧ್ಯತೆಗಳಿಲ್ಲವೇ ಇಲ್ಲ. ಮೊನ್ನೆ ಈ ಪಾಕಿಸ್ತಾನದಲ್ಲಿ ನೋಡ್ತಾನೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಒಳಗಡೆಗೇನೆ ಅಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಬೇಕು ಏನು ಎತ್ತ ಅನ್ನೋದು ಮಾಡ್ತಲ್ಲ, ಅದರ ಪ್ರಮುಖವಾದಂಥ ಪಾಲು ಬ್ರಹ್ಮೋಸಿ ಸೇರುತ್ತೆ. ನಿಜ. ಈಗ ಸೂರ್ಯಾಸ್ತ್ರ, ಆ ಅಸ್ತ್ರದ ಪ್ರಯೋಗ ಕೂಡ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಈ ಸೂರ್ಯಾಸ್ತ್ರ ಇದೆಯಲ್ಲ, ಇದನ್ನ ಯಾರು ಕೇಳ್ತಿರೋ ಸಂದರ್ಭದಲ್ಲಿ ಸೂರ್ಯಾಸ್ತ ಅಂತ ಕೇಳ್ಬಿಡುತ್ತೆ. ಅಂದ್ರೆ ನಮಗೆ ಸೂರ್ಯಾಸ್ತ್ರ ಎಲ್ಲಿ ಪ್ರಯೋಗ ಆಗುತ್ತಲ್ಲ ಅಲ್ಲಿ ಸೂರ್ಯ ಅಸ್ತ ಅಂತ. ಹಾಗೇನೆ ಭೈರವ್ ಲೈಟ್ ಕಮಾಂಡೋ ಬೆಟಾಲಿಯನ್ ಅದು ಕೂಡ ಈ ಬಾರಿ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದೆ. ಹಾಗೆ ಮತ್ತೊಂದು ವಿಶೇಷತೆ ಅಂತಂದ್ರೆ ಭಾರತೀಯ ಸೇನೆಯ ಪ್ರಾಣಿಗಳ ತುಕಡಿ ಇದೇ ಮೊದಲ ಬಾರಿಗೆ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದೆ. 4 ಹೆಸರುಗತ್ತೆಗಳು, ಪೋನಿಗಳಂತ ಹೇಳಿ ಕರಿತೀವಿ, ಅದು 2 ಡುಬ್ಬ ಇರುವಂತಹ 2 ಒಂಟೆಗಳು. ಇಲ್ಲಿ ಒಂದು ಸಂಗತಿ ಹೇಳ್ಬೇಕು, ಇಲ್ಲಿ ನೀವು ಹೆಸರುಗತ್ತೆಗಳು ಅಂದ ತಕ್ಷಣ ಏನಿದೆ ಕತ್ತೆಗಳನ್ನ ಹೆಂಗ್ ಬಳಸ್ತಾರೆ ಅಂತ ಹೇಳಿ, ಆದ್ರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸುವಂಥದ್ದು ಈ ಕತ್ತೆಗಳು. ನೀವು ಏನ್ ಗೊತ್ತಾ, ಈ ಹೆಣಬಾರದ ಶಸ್ತ್ರಾಸ್ತ್ರಗಳನ್ನ ಎತ್ಕೊಂಡು ಹೋಗೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಅದನ್ನ ಸಾಮಾನ್ಯವಾಗಿ ಮನುಷ್ಯ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಹೈರಾಣೆದ್ದೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ನೆರವಿಗೆ ಬರುವಂತವೇ ಈ ಕತ್ತೆಗಳು. ಅಂದ್ರೆ ಇವುಗಳ ಮೇಲೆ ವಿಪರೀತ ಪ್ರಮಾಣದಲ್ಲಿ ಭಾರವನ್ನ ಹೋಗಿ ಕಳಿಸಿದ್ರೆ ಅವು ಎಲ್ಲಿ ಹೋಗಿ ಮುಟ್ಟಬೇಕಲ್ಲ ಮೇಲ್ಗಡೆಗೆ ತುದಿಗೆ, ಅಲ್ಲಿ ತನಕ ಹೋಗಿ ಶಸ್ತ್ರಾಸ್ತ್ರಗಳನ್ನು ತಲುಪಿಸ್ಬಿಡ್ತವೆ.